ಸಾಷ್ಟಾಂಗ ಪ್ರಣಾಮ ಮಾಡುವುದರ ಉದ್ದೇಶವೇ ಇದು. ದಂಡವದ್ ದೇಹ ಪಾತ, ಆ ಸಂಪೂರ್ಣ ದೇಹವನ್ನೇ ದೇವರ ಮುಂದೆ ಹೀಗೆ ಬೀಳಿಸ್ತೇವಲ್ಲ ಉದ್ದಾಗಿ, ಈ ದೇಹವೇ ನಿನ್ನದು, ತನು ನಿನ್ನದೋ, ಜೀವನ ನಿನ್ನದೋ, ಈ ಶರೀರವೇ ನಿನ್ನದು, ನನ್ನ ಬದುಕು ನಿನ್ನದು ಅಂತನ್ನುವ ರೀತಿಯಲ್ಲಿ ಭಗವಂತನಿಗೆ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುವ ಉದ್ದೇಶ ಆ ನಮಸ್ಕಾರದ ಹಿನ್ನೆಲೆಯಲ್ಲಿ ಇರುತ್ತದೆ. ನೀನು ಸರ್ವೋತ್ತಮ ಅನ್ನುವ ಚಿಂತನ ಒಂದು, ನೀನು ಸರ್ವೋತ್ತಮ, ನಾನು ಅಧಮಾಧಮ, ಜೊತೆಗೆ ನನ್ನ ಈ ಶರೀರ ನಿನ್ನ ಅಧೀನ, ನಿನ್ನ ಸೇವೆಗೆ ಅರ್ಪಿತ, ನೀನಿದನ್ನು ದುಡಿಸಿಕೋ, ನಿನ್ನ ಮುಂದೆ ಹಾಕಿದ್ದೇನೆ ನೋಡು. ಸಾಮಾನ್ಯ ಅಂತಾರೆ ನೋಡಿ ಕೆಲವರೆಲ್ಲ, ನಿನಗೇನು ಬೇಕು ಹೇಳು, ಎಷ್ಟು ಹಣ ಬೇಕು ತಗೋ ಅಂತ ಕೈಯಲ್ಲಿ ಇದ್ರೆ ಒಗಿತಾರೆ, ತಗೋ ನಿನ್ನ ಮುಂದೆ ಹಾಕಿದ್ದೇನೆ, ಏನು ಬೇಕಾದ ಮಾಡು, ನಾನು ಹೇಳಿದ ಕೆಲಸ ಮಾಡು, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಶ್ರೀಮಂತನಾಗಿದ್ದರೆ ಕೈಯಲ್ಲಿರುವ ಬಂಡಲನ್ನು ಹೀಗೆ ಒಗಿತಾನೆ, ನಿನ್ನ ಇಷ್ಟ ಬಂದಾಗ ಉಪಯೋಗಿಸ್ಕೋ ಅಂತ. ಹಾಗೆ ದೇವರ ಎದುರಿಗೆ ಹಣ ಒಗೆಯೋದಲ್ಲ, ಆ ಭಗವಂತನ ಎದುರಿನಲ್ಲಿ ಈ ಶರೀರವನ್ನೇ ಒಗೆಯೋದು, ಅದೇ ಸಾಷ್ಟಾಂಗ ನಮಸ್ಕಾರ. ನಿನ್ನೆದುರಿಗೆ ಈ ಶರೀರವನ್ನು ಹಾಕಿದ್ದೇನೆ, ನಿನ್ನೆದುರಿಗೆ ಒಗೆದಿದ್ದೇನೆ, ಎಸೆದಿದ್ದೇನೆ, ಇದನ್ನು ಹೇಗಾದರೂ ಮಾಡು, ಉಪಯೋಗಿಸು, ತೇಲಿಸೋ ಇಲ್ಲ ಮುಳುಗಿಸೋ.